ಮುಂಚೆ ಎಲ್ಲ ಡಾಕ್ಟ್ರೆ ನಾನು ಒಂದು ವಾರ ಅನ್ನ ತಿನ್ನೋದು ಕಡಿಮೆ ಮಾಡಿದ್ರೆ ನನ್ನ ಹೊಟ್ಟೆ ಬೊಜ್ಜು ಕರಗ್ತಿತ್ತು. ಆದ್ರೆ ಈಗ ನಾನು ಅನ್ನ ತಿನ್ನೋದು, ಸಕ್ಕರೆ ಉಪಯೋಗಿಸೋದು, ಎಣ್ಣೆ ಉಪಯೋಗಿಸೋದು ಎಲ್ಲ ಕಡಿಮೆ ಮಾಡಿದ್ರು ಕೂಡ ನನ್ನ ದೇಹ ತೂಕ ಕಡಿಮೆ ಆಗ್ತಿಲ್ಲಲ್ಲ, ಯಾಕೆ? ನಾನು ಪ್ರತಿದಿನ 5 ಕಿಲೋಮೀಟರ್ ವಾಕಿಂಗ್ ಮಾಡ್ತೀನಿ ಅಂದ್ರೂ ನನ್ನ ದೇಹ ತೂಕ ಅಷ್ಟೇ ಇದೆಯಲ್ಲ, ಯಾಕೆ ಅಂತ ಕೇಳ್ತಿರ್ತಾರೆ. ಇನ್ ಕೆಲವೊಬ್ರು ನನ್ನ ಮಕ್ಕಳಿಗಿಂತ ನಾನು ಕಡಿಮೆ ತಿಂತೀನಿ ಅಂದ್ರೂ ನನ್ನ ದೇಹ ತೂಕ ದಿನಕ್ಕೆ ಹೆಚ್ಚಾಗ್ತಿದ್ದಿಲ್ಲ, ಯಾಕೆ ಡಾಕ್ಟ್ರೆ ಅಂತ ಕೇಳ್ತಿರ್ತಾರೆ. ತಪ್ಪು ನಿಮ್ದಲ್ಲ. 35-40 ವರ್ಷ ಆದ್ಮೇಲೆ ನಿಮ್ಮ ದೇಹದಲ್ಲಿರುವಂತಹ ಮೆಟಬಾಲಿಸಮ್ ಸ್ಲೋ ಆಗ್ತಾ ಬರುತ್ತೆ. ಇದರ ವೈಜ್ಞಾನಿಕ ಹಿನ್ನೆಲೆ ಏನು, ಇದನ್ನ ಹೇಗೆ ಸರಿಪಡಿಸ್ಕೋಬೇಕು ಅಂತ ತಿಳ್ಕೋಬೇಕು ಅಂದ್ರೆ ವಿಡಿಯೋನ ಕೊನೆ ತನಕ ನೋಡಿ. ನೀವಿನ್ನು ನನ್ನ ಫ್ರೀ ವಾಟ್ಸ್ಆಪ್ ಹೆಲ್ತ್ ಟಿಪ್ಸ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ. ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅಲ್ಲಿ ಇದೆ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೆಟಬಾಲಿಸಮ್ ಅನ್ನುವಂಥದ್ದು ನಮ್ಮ ದೇಹದ ಇಂಜಿನ್ ಇದ್ದಾಗೆ. ಅಂದ್ರೆ ನಾವು ತಿಂದಿರುವಂತಹ ಆಹಾರವನ್ನ ಎಷ್ಟು ಬೇಗ ನಮ್ಮ ದೇಹ ಶಕ್ತಿಯಾಗಿ ಮಾರ್ಪಾಡು ಮಾಡುತ್ತೆ, ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಕ್ಯಾಲರೀಸ್ ಅನ್ನ ಎಷ್ಟು ಫಾಸ್ಟ್ ಆಗಿ ಬರ್ನ್ ಮಾಡುತ್ತೆ ಅಂತ, ಇದು ಮೆಟಬಾಲಿಸಮ್. ಈ ಇಂಜಿನ್ ಯಾವಾಗ್ಲೂ ಆನ್ ಇರುತ್ತೆ. ಅಂದ್ರೆ ನಾವು ಮಲ್ಕೊಂಡಿದ್ದಾಗ, ಕೂತ್ಕೊಂಡಿದ್ದಾಗ, ಈಗ ನೀವು ಕೂತ್ಕೊಂಡು ವಿಡಿಯೋ ನೋಡ್ಬೇಕಾದ್ರೆ ಎಲ್ಲ ಸಮಯದಲ್ಲೂ ಆಕ್ಟಿವ್ ಆಗಿರುತ್ತೆ. ಎಷ್ಟು ಫಾಸ್ಟ್ ಆಗಿ ಕ್ಯಾಲರೀಸ್ ಗಳನ್ನ ದೇಹ ಬರ್ನ್ ಮಾಡುತ್ತೋ ಅಷ್ಟು ಮೆಟಬಾಲಿಸಮ್ ಆಕ್ಟಿವ್ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಇದು ವಯಸ್ಸಾಗ್ತಾ ಇದ್ದಾಗೆ ಸ್ಲೋ ಆಗ್ತಾ ಬಂದಿರುತ್ತೆ. ಅಂದ್ರೆ ಒಂದೇ ತರ ಇರೋದಿಲ್ಲ. ನಮ್ಮ ವಯಸ್ಸಾಗ್ತಾ ಇದ್ದಾಗೆ ಮೆಟಬಾಲಿಸಮ್ ಸ್ಲೋ ಆಗ್ತಾ ಇದ್ದಾಗೆ ಮುಂಚೆ ನಾವು ಎಷ್ಟು ಕ್ಯಾಲರಿಗಳನ್ನು ಬರ್ನ್ ಮಾಡ್ತಾ ಇದ್ವೋ ಆ ಕ್ಯಾಲರಿ ಬರ್ನ್ ಮಾಡುವಂತಹ ರೇಟ್ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಅವಾಗ ನಮ್ಮ ದೇಹದಲ್ಲಿರುವಂತಹ ಮೆಟಬಾಲಿಸಮ್ ಕಡಿಮೆ ಆಗಿ ಹೊಟ್ಟೆ ಬೊಜ್ಜು ಹೆಚ್ಚಾಗ್ತಾ ಬಂದ್ಬಿಡುತ್ತೆ. ಸೊ ಯಾಕಾಗುತ್ತೆ, ನಿಜವಾದ ವೈಜ್ಞಾನಿಕ ಕಾರಣಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಪಾಯಿಂಟ್, ಸಾರ್ಕೋಪೀನಿಯಾ ಅಂದ್ರೆ ಮಾಂಸಖಂಡಗಳು ವೀಕ್ ಆಗ್ತಾ ಬರುವಂತಹದ್ದು. 35 ವರ್ಷದ ನಂತರ ನಮ್ಮ ದೇಹದಲ್ಲಿರುವಂತಹ ಗ್ರೋತ್ ಹಾರ್ಮೋನ್, ಟೆಸ್ಟೋಸ್ಟಿರೋನ್, IGF-1 ಈ ರೀತಿ ಹಾರ್ಮೋನ್ಗಳು, ನಮ್ಮ ಮಾಂಸಖಂಡಗಳನ್ನು ಮೇಂಟೈನ್ ಮಾಡುವಂತಹ ಹಾರ್ಮೋನ್ಗಳು ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಅದಕ್ಕೆ 35 ವರ್ಷದ ನಂತರ ನಮ್ಮ ದೇಹದಲ್ಲಿರುವಂತಹ ಮಾಂಸಖಂಡಗಳು ಕ್ಷೀಣಿಸ್ತಾ ಬಂದ್ಬಿಡುತ್ತೆ. ಹೇಗೆ ವಯಸ್ಸಾಗ್ತಿದ್ದಾಗೆ ಆಸ್ಟಿಯೋಪೊರೋಸಿಸ್, ಮೂಳೆ ವೀಕ್ ಆಗೋದು ಅಂತ ಹೇಳ್ತೀವೋ, ಮಾಂಸಖಂಡಗಳನ್ನು ಕಡಿಮೆ ಆಗುವಂಥದ್ದನ್ನ ಸಾರ್ಕೋಪೀನಿಯಾ ಅಂತ ಹೇಳ್ತೀವಿ. 35 ನಂತರ ಪ್ರತಿ 10 ವರ್ಷದಲ್ಲಿ ಸುಮಾರು 5% ಮಾಂಸಖಂಡಗಳು ವೀಕ್ ಆಗ್ತಾ ಬರುತ್ತೆ. 50 ನಂತರ ಇದಿನ್ನೂ ಫಾಸ್ಟ್ ಆಗ್ತಾ ಹೋಗ್ಬಿಡುತ್ತೆ. ನಮ್ಮ ದೇಹದಲ್ಲಿರುವಂತಹ ಮಾಂಸಖಂಡಗಳು, ಮಸಲ್, ಮೆಟಬಾಲಿಕಲಿ ಆಕ್ಟಿವ್ ಅಂತ ಹೇಳ್ತೀವಿ. ಅಂದ್ರೆ ಇದರಲ್ಲಿ ಮೆಟಬಾಲಿಸಮ್ ತುಂಬಾ ಆಕ್ಟಿವ್ ಆಗಿರುತ್ತೆ. ಸೊ ಕರೆಕ್ಟ್ ಆಗಿ ನಮ್ಮ ಮಾಂಸಖಂಡಗಳು ಸರಿಯಾಗಿದ್ರೆ, ಗಟ್ಟಿಯಾಗಿದ್ರೆ ನಮ್ಮ ಮೆಟಬಾಲಿಸಮ್ ಚೆನ್ನಾಗಿರುತ್ತೆ. ನಾವು ಫಾಸ್ಟ್ ಆಗಿ ಈ ಕ್ಯಾಲರಿಗಳನ್ನ ಬರ್ನ್ ಮಾಡಬಹುದು. ನಮ್ಮ ಶಕ್ತಿನೂ ಅಷ್ಟೇ ಚೆನ್ನಾಗಿರುತ್ತೆ. ಉದಾಹರಣೆ ನೋಡೋಣ. ಮುಂಚೆ ನೀವು 20 ವರ್ಷ ಯುವಕರಾಗಿದ್ದಾಗ ಎಷ್ಟು ಬೇಗ 3-4 ಮಹಡಿಯನ್ನು ಹತ್ತುತ್ತಾ ಇದ್ರಿ. ಆದ್ರೆ ಈಗ 1-2 ಮಹಡಿ ಹತ್ತಿದ ತಕ್ಷಣ ನಮ್ಗೆ ಏದುಸಿರು ಬರ್ತಾ ಇರಬಹುದು. ಸುಲಭವಾಗಿ ಒಂದು ಫುಲ್ ಬಕೆಟ್ ನೀರನ್ನ ಇಲ್ಲಿಂದ ಅಲ್ಲಿಗೆ ಎತ್ತಿ ಇಡ್ಲಿಕ್ಕೆ ಆರಾಮಾಗಿ ಆಗ್ತಿತ್ತು. ಆದ್ರೆ ಈಗ ಅದು ಸ್ವಲ್ಪ ಭಾರ ಆಗ್ಬೋದು, ಕಷ್ಟ ಆಗ್ಬೋದು. ಅಂದ್ರೆ ವಯಸ್ಸಾಗ್ತಿದ್ದಾಗೆ ಮೆಟಬಾಲಿಸಮ್, ಮಾಂಸಖಂಡಗಳು ವೀಕ್ ಆಗ್ತಿದ್ದಾಗೆ ಈ ತೊಂದರೆಗಳು ಕಾಣಿಸ್ಕೊತಾ ಹೋಗುತ್ತೆ. ನಾನು ಪ್ರತಿದಿನ ಮಂಡಿ ನೋವು, ಬೆನ್ನೋವಿನ ಪೇಷಂಟ್ ನೋಡ್ತಾ ಇರ್ತೀನಿ. ನಮ್ಮ ದೇಹದಲ್ಲಿರುವಂತಹ ತೊಡೆಯ ಮಾಂಸಖಂಡ, ಕ್ವಾಡ್ರಿಸೆಪ್ಸ್ ಮಸಲ್ಸ್ ವೀಕ್ ಆಗ್ತಾ ಇದ್ದಾಗೆ ಮಂಡಿ ಮೇಲೆ ಹೆಚ್ಚು ಲೋಡ್ ಬೀಳುತ್ತೆ, ಮಂಡಿ ನೋವು ಹೆಚ್ಚು ಬಂದ್ಬಿಡ್ಬೋದು, ಬೇಗ ಆಸ್ಟಿಯೋಆರ್ಥ್ರೈಟಿಸ್ ಬರ್ಬೋದು. ನಮ್ಮ ಬೆನ್ನು ಮತ್ತು ಪೃಷ್ಠಭಾಗದ ಮಾಂಸಖಂಡಗಳನ್ನು ಸರಿಯಾಗಿ ನಾವು ಮೇಂಟೈನ್ ಮಾಡಲಿಲ್ಲ, ವೀಕ್ ಆಯ್ತು ಅಂದ ತಕ್ಷಣ ಬೆನ್ನಲ್ಲಿರುವಂತಹ ಡಿಸ್ಕ್ಗಳ ಮೇಲೆ ತೊಂದರೆ ಬಂದ್ಬಿಡ್ಬೋದು. ಡಿಸ್ಕ್ ಸಮಸ್ಯೆ ಬಂದು ಸಯಾಟಿಕಾ ಈ ರೀತಿ ತೊಂದರೆಗಳು ಕಾಣಿಸ್ಕೋಬಹುದು. ಈ ರೀತಿ ನೋವುಗಳು ಬರ್ತಾ ಇದೆ ಅಂತ ನಾವು ವಾಕಿಂಗ್ ಮಾಡೋದು ಕಡಿಮೆ ಮಾಡ್ತೀವಿ, ಆಕ್ಟಿವಿಟಿ ಕಡಿಮೆ ಆಗುತ್ತೆ, ಮಾಂಸಖಂಡಗಳು ಇನ್ನಷ್ಟು ಕ್ಷೀಣಿಸುತ್ತೆ, ಮೆಟಬಾಲಿಸಮ್ ಇನ್ನಷ್ಟು ವೀಕ್ ಆಗ್ತಾ ಹೋಗುತ್ತೆ. ಇದೊಂದು ವಿಷಿಯಸ್ ಸೈಕಲ್ ಅಂತ ಹೇಳ್ತೀವಿ. ಅಂದ್ರೆ ಇದ್ರಲ್ಲಿ ಸಿಕ್ಕಾಕೊಂಡ್ಬಿಟ್ರೆ, ನಮ್ಮ ಮಾಂಸಖಂಡಗಳನ್ನ ಸರಿಯಾಗಿ ನಾವು ಕಾಪಾಡ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ಆರೋಗ್ಯ ಕಡಿಮೆ ಆಗ್ತಾ ಬರುತ್ತೆ, ಅದು ಹಾಳಾಗ್ತಾ ಬರುತ್ತೆ. ಎರಡನೇ ಮುಖ್ಯ ಕಾರಣ, 35 ನಂತರ ಗಂಡಸರಲ್ಲಿ ಮತ್ತು ಹೆಂಗಸರಲ್ಲಿ ಇಬ್ಬರಲ್ಲೂ ಕೂಡ ಹಾರ್ಮೋನ್ ಅಲ್ಲಿ ವ್ಯತ್ಯಾಸ ಆಗುವಂತಹದ್ದು, ಈಸ್ಟ್ರೋಜನ್ ಮತ್ತು ಟೆಸ್ಟೋಸ್ಟಿರಾನ್. ಈ ಹಾರ್ಮೋನ್ಗಳು ಹೇಗೆ ಚೇಂಜ್ ಆಗುತ್ತೆ, ನಮ್ಗೆ ಹೇಗೆ ಗೊತ್ತಾಗುತ್ತೆ ಡಾಕ್ಟ್ರೆ? 35 ನಂತರ ನೀವು ನೋಟಿಸ್ ಮಾಡಿರ್ಬೋದು, ಸಣ್ಣ ವ್ಯಕ್ತಿ ಇದ್ದಾಗ ನೀವೇನ್ ಆಹಾರ ತಗೋತೀರಿ, ಏನ್ ಆಕ್ಟಿವಿಟಿ ಮಾಡ್ತೀರಿ, ಅದೇ ಆಕ್ಟಿವಿಟಿ ಈಗಲೂ ಮಾಡಿದ್ರು ಕೂಡ ನಮ್ಮ ದೇಹದ ತೂಕ ಸೈಲೆಂಟ್ ಆಗಿ, ಸ್ಲೋ ಆಗಿ ಹೆಚ್ಚಾಗ್ತಾ ಬಂದ್ಬಿಡುತ್ತೆ. ಅಂದ್ರೆ ತೂಕ ಹೆಚ್ಚಾಗ್ತಾ ಬಂದ್ಬಿಡ್ಬೋದು. ಯಾಕೆ ಅಂತಂದ್ರೆ ನಮ್ಮ ಹಾರ್ಮೋನ್ಗಳು ನಮ್ಮ ದೇಹದಲ್ಲಿರುವಂತಹ ಎಲ್ಲಾ ಮೆಟಬಾಲಿಕ್ ಆಕ್ಟಿವಿಟಿ, ಅಂದ್ರೆ ನಮ್ಗೆ ಎಷ್ಟು ಹಸಿವಾಗುತ್ತೆ, ನಮ್ಮ ದೇಹದಲ್ಲಿ ಎಷ್ಟು ಪಚನ ಕ್ರಿಯೆ ಎಷ್ಟು ಆಕ್ಟಿವ್ ಆಗಿರುತ್ತೆ, ಎಷ್ಟು ಬೇಗ ನಮ್ಮ ದೇಹದಲ್ಲಿ ಹೊಟ್ಟೆ ಬೊಜ್ಜು ಶೇಖರಣೆ ಆಗ್ತಾ ಹೋಗುತ್ತೆ, ನಮ್ಮ ಮಾಂಸಖಂಡಗಳು ಎಷ್ಟು ಗಟ್ಟಿ ಇರುತ್ತೆ, ನನ್ಗೆ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ, ನನ್ನ ಮಾಂಸಖಂಡಗಳು ವಾಪಸ್ ಚೇತರಿಕೆ ಎಷ್ಟಾಗುತ್ತೆ, ಎಲ್ಲವೂ, ಅಂದ್ರೆ ನಮ್ಮ ಸ್ಟ್ರೆಸ್ ರೆಸ್ಪಾನ್ಸ್ ಎಷ್ಟಿರುತ್ತೆ, ಎಲ್ಲದೂ ಕೂಡ ನಮ್ಮ ದೇಹದಲ್ಲಿರುವಂತಹ ಹಾರ್ಮೋನ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. 35 ನಂತರ ದೇಹದಲ್ಲಿ, ಗಂಡಸರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಕಡಿಮೆ ಆಗ್ತಾ ಬರುತ್ತೆ. ಅವಾಗ ಈ ಮಾಂಸಖಂಡ ವೀಕ್ ಆಗೋದು, ಹೊಟ್ಟೆ ಬೊಜ್ಜು ಹೆಚ್ಚು ಶೇಖರಣೆ ಆಗುವಂತ ಸಾಧ್ಯತೆ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ಬಿಡ್ಬೋದು. ಹೆಂಗಸರಲ್ಲಿ 35-45 ಆ ಸಮಯದಲ್ಲೇ ದೇಹದಲ್ಲಿ ಈಸ್ಟ್ರೋಜನ್ ಕಡಿಮೆ ಆಗ್ತಾ ಬರುತ್ತೆ. ವೇರಿಯೇಷನ್ ಆಗ್ತಿದ್ದಾಗೆ ಮೂಡ್ ಸ್ವಿಂಗ್ಸ್ ಆಗೋದು, ಬೇಗ ಸಿಟ್ಟು ಬರೋದು, ಬೇಗ ಶೆಕೆ ಆಗುವಂತಹದ್ದು, ಹೆಚ್ಚು ಬೇಗ ಹೊಟ್ಟೆ ಬೊಜ್ಜು,
ನಮ್ಮ ಪೃಷ್ಠಭಾಗದಲ್ಲಿ, ನಮ್ಮ ತೊಡೆಯ ಭಾಗದಲ್ಲಿ ಈ ಹೊಟ್ಟೆ ಬೊಜ್ಜು ಶೇಖರಣೆ ಆಗುವಂಥದ್ದು. ಈ ತೊಂದರೆ ಹೆಚ್ಚು ಕಾಣಿಸ್ಕೊಳ್ಳುವಂಥದ್ದು ಈಸ್ಟ್ರೋಜನ್ ಲೆವೆಲ್ ಕಡಿಮೆ ಆಗ್ತಾ ಇದ್ದಾಗ. ಋತುಚಕ್ರ ನಿಂತಾಗ ಈ ಪ್ರಕ್ರಿಯೆ ಇನ್ನಷ್ಟು ಹೆಚ್ಚಾಗ್ಬಿಡ್ಬೋದು. ಅದಕ್ಕೆ ಮೆನೋಪಾಸ್ ಆದ್ಮೇಲೆ ಸಡನ್ ಆಗಿ ತೂಕ ಹೆಚ್ಚಾಗ್ತೀವಿ ಅಂತ ಹಲವಾರು ಜನ ಹೇಳ್ತಿರ್ತಾರೆ. ಸೊ ಈ ತೊಂದರೆ ಸರಿಯಾಗಿ ನೋಡ್ಕೋಬೇಕು ಅಂತಂದ್ರೆ ನಮ್ಮ ದೇಹದ ಹಾರ್ಮೋನ್ಸ್ ಗಳಲ್ಲಿ ಅದನ್ನ ಹೇಗೆ ಸರಿಪಡಿಸ್ಕೊಳ್ಳೋದು ಅಂತ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಮೂರನೇ ಪಾಯಿಂಟ್, ದೈಹಿಕ ಶ್ರಮ ಕಡಿಮೆ ಆಗಿರುವಂತಹದ್ದು. 35 ವರ್ಷ ಆದ ನಂತರ ನೀವು ನೋಟಿಸ್ ಮಾಡಿರ್ಬೋದು, ಮುಂಚೆ ಎಷ್ಟು ನಾವು ನಡೀತಿದ್ವೋ, ಎಷ್ಟು ಆಕ್ಟಿವ್ ಆಗಿದ್ವೋ, ಈಗ ಅಷ್ಟು ಆಕ್ಟಿವ್ ಆಗಿಲ್ಲ. ಹೊರಗಡೆ ಹೋಗಿ ಆಟ ಆಡೋದಿಲ್ಲ, ಹೊರಗಡೆ ಹೋಗಿ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಎಲ್ಲವೂ ಕೂಡ ಸುಲಭ ಆಗ್ಬಿಟ್ಟಿದೆ. ಅಂದ್ರೆ ನಾವು ಮನೆಯಲ್ಲಿ ನಮ್ಮ ಮನೆ ಕೆಲಸಗಳು ಮಾಡ್ಕೊಂಡ್ರೆ, ನಾವು ಮನೆಗೆ ಹೋಗಿ ಮಾರ್ಕೆಟಿಗೆ ಹೋಗಿ ತರಕಾರಿ ತರಬೇಕು ಅಥವಾ ಏನೋ ಸಾಮಾನು ತರಬೇಕು ಅಂತಿಲ್ಲ. ಈಗ ಆನ್ಲೈನ್ ಅಲ್ಲೇ ಕುತ್ಕೊಂಡು ಆರ್ಡರ್ ಮಾಡ್ಬಿಡ್ಬೋದು. ಎಲ್ಲದಕ್ಕೂ ರಿಮೋಟ್ ಕಂಟ್ರೋಲ್ ಇದೆ. ಎಲ್ಲದಕ್ಕೂ ಕೆಲಸಕ್ಕೂ ಬೇರೆ ಹೆಲ್ಪ್ ಮಾಡುವಂತಹ ಸುಲಭವಾಗಿ ಕೆಲಸ ಮಾಡ್ಲಿಕ್ಕೆ ಮಷಿನ್ಗಳು ಬಂದ್ಬಿಟ್ಟಿದೆ. ಸೊ ಹೀಗಿದ್ದಾಗ ನಮ್ಮ ದೈಹಿಕ ಶ್ರಮ ನಮ್ಗೆ ಗೊತ್ತಿಲ್ಲದೆ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ನಾವು ಒಂದು ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೋಬೇಕು, ನೀಟ್ ಅಂತ ಅಂದ್ರೆ ನಾನ್ ಎಕ್ಸಸೈಸ್ ಆಕ್ಟಿವಿಟಿ ಥರ್ಮೋಜೆನೆಸಿಸ್ ಅಂತ. ಅಂದ್ರೆ ನಾವು ಸುಮ್ಮನೆ ನಿಂತ್ಕೊಂಡಿದ್ದಾಗ, ಮನೆ ಕೆಲಸ ಮಾಡಬೇಕಾದ್ರೆ, ಸುಮ್ಮನೆ ನಾವು ಓಡಾಡಬೇಕಾದ್ರೆ ಅವಾಗ ನಮ್ಮ ದೇಹದಲ್ಲಿ ಥರ್ಮೋಜೆನೆಸಿಸ್, ಹೀಟ್ ಉತ್ಪತ್ತಿಯಾಗಿ ಮೆಟಬಾಲಿಸಮ್ ಆಕ್ಟಿವ್ ಆಗಿ ನಮಗೆ ಸಣ್ಣ ವಯಸ್ಸಲ್ಲಿದ್ದಾಗ 200 ರಿಂದ 600 ಕ್ಯಾಲರಿಗಳ ತನಕ ಪ್ರತಿದಿನ ಖರ್ಚಾಗ್ತಾ ಇರುತ್ತೆ. ಆದ್ರೆ ನಾವು ಸುಮ್ಮನೆ ಕೂತ್ಕೊಂಡೇ ಕೆಲಸ ಮಾಡದೆ, ಕೂತ್ಕೊಂಡೇ ಟಿವಿ ನೋಡ್ತಾ ಇದ್ರೆ, ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ರೆ ಇದಾಗೋದಿಲ್ಲ. ಸೊ ಈ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೋಬೇಕು. ಸೊ ನಮ್ಮ ದೈಹಿಕ ಶ್ರಮ ಕಡಿಮೆ ಆದಾಗ ಕೂಡ ದೇಹ ತೂಕ ಕಡಿಮೆ ಆಗುವಂತದ್ದು ಪ್ರಕ್ರಿಯೆ ಕಡಿಮೆ ಆಗುತ್ತೆ, ಮೆಟಬಾಲಿಸಮ್ ಇನ್ನಷ್ಟು ಸ್ಲೋ ಆಗ್ತಾ ಬಂದ್ಬಿಡುತ್ತೆ. 4ನೇ ಮುಖ್ಯವಾದಂತಹ ವಿಷಯ ಮೆಟಬಾಲಿಕ್ ಅಡಾಪ್ಟೇಷನ್ ಅಂತ ಹೇಳ್ತೀವಿ. ಅಂದ್ರೆ ನಾವು ನೋಡಿರ್ಬೋದು, ಹಲವಾರು ಜನ ಎಷ್ಟು ಜಾಸ್ತಿ ತಿಂದ್ರು ಅವ್ರಿಗೆ ದೇಹ ತೂಕ ಹೆಚ್ಚಾಗೋದೇ ಇಲ್ಲ. ನಾವು ಸ್ವಲ್ಪ ಕಡಿಮೆ ಮಾಡುವಂತಹ ಆಹಾರ ತಗೊಂಡು, ಅಂದ್ರೆ ನಾವು ಉಪವಾಸ ಮಾಡಿದ್ವಿ, ನಾನು ರಾತ್ರಿ ಊಟ ಬಿಟ್ಬಿಟ್ಟೆ ಅಂತ ಮಾಡಿದ ತಕ್ಷಣ ಮೊದಲು 1 ರಿಂದ 2 ರಿಂದ 3 kg ಕಡಿಮೆ ಆಗ್ಬೋದು. ಆದ್ಮೇಲೆ ಅದು ಸ್ಟಕ್ ಆಗ್ಬಿಡುತ್ತೆ, ಅಲ್ಲೇ ನಿಂತ್ಬಿಡುತ್ತೆ, ಇನ್ನೂ ಕಡಿಮೆ ಆಗೋದೇ ಇಲ್ಲ. ಇದು ಯಾಕೆ ಅಂದ್ರೆ ನಮ್ಮ ದೇಹ ಅಡಾಪ್ಟಿವ್ ಥರ್ಮೋಜೆನೆಸಿಸ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಆ ಮೆಟಬಾಲಿಸಮ್ ಅದಕ್ಕೆ ಅಡಾಪ್ಟ್ ಆಗ್ಬಿಡುತ್ತೆ, ಅದಕ್ಕೆ ಅಡ್ಜಸ್ಟ್ ಆಗ್ಬಿಡುತ್ತೆ ಅಂತ. ಅಂದ್ರೆ ದೇಹಕ್ಕೆ ಇನ್ನಷ್ಟು ಹೆಚ್ಚು ಆಹಾರ ಬರೋದಿಲ್ಲ. ಇಷ್ಟರಲ್ಲೇ ನಾನು ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಪರವಾಗಿಲ್ಲ, ಇಷ್ಟರಲ್ಲೇ ಮ್ಯಾನೇಜ್ ಮಾಡೋಣ ಅಂತ ಅಂದ್ಕೊಂಡು ಒಂದು ಲೆವೆಲ್ ಅದ್ ತನಕ ತಂದು ನಿಲ್ಸ್ಬಿಡುತ್ತೆ. ಅದ್ರ ಮುಂದೆ ಆ ಹೊಟ್ಟೆ ಬೊಜ್ಜು ಕರಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ನಮ್ಮ ದೇಹಕ್ಕೆ ಅಡಾಪ್ಟ್ ಆಗ್ಲಿಕ್ಕೆ ನಾವು ಬಿಡಬಾರದು. ಅವಾಗ ಮೆಟಬಾಲಿಸಮ್ ಆಕ್ಟಿವ್ ಆಗ್ಲಿಕ್ಕೆ ನಾವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. 5ನೇ ಮುಖ್ಯವಾದಂತಹ ವಿಷಯ, ನಿದ್ದೆಯನ್ನ ಸರಿಯಾಗಿ ಮಾಡದೇ ಇರುವಂತಹದ್ದು ಅಥವಾ ಲೇಟ್ ಆಗಿ ರಾತ್ರಿ ಮಲ್ಕೊಳ್ಳುವಂಥದ್ದು ಅಥವಾ ಮಾನಸಿಕ ಒತ್ತಡ ಹೆಚ್ಚಾಗುವಂಥದ್ದು. ಇತ್ತೀಚಿನ ಕಾಲದಲ್ಲಿ 35 ವರ್ಷದ ನಂತರದವರು ಎಲ್ಲರೂ ನೀವು ಗಮನಿಸಿರ್ಬೋದು, ಲೇಟ್ ಆಗಿ ಮಲಗ್ತಾರೆ, ನಿದ್ದೆ ಬರಲ್ಲ, ಏನೋ ಒಂಥರ ಟೆನ್ಷನ್ ಇರುತ್ತೆ. ಈ ರೀತಿ ಇದ್ದಾಗ ನಮ್ಮ ದೇಹದಲ್ಲಿ ಕಾರ್ಟಿಸಾಲ್ ಹೆಚ್ಚಾಗಿ ಹೊಟ್ಟೆ ಬೊಜ್ಜು ಇನ್ನಷ್ಟು ಶೇಖರಣೆ ಆಗ್ಬಹುದು. ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲ ಅಂತಂದ್ರೆ ಗ್ರೆಲಿನ್ ಅನ್ನುವಂಥ ಹಂಗರ್ ಹಾರ್ಮೋನ್ ಹೆಚ್ಚಾಗುತ್ತೆ, ನಮ್ಗೆ ಇನ್ನೂ ತಿನ್ಬೇಕು ಅಂತ ಅನ್ಸುತ್ತೆ. ನಮ್ಮ ದೇಹದಲ್ಲಿರುವಂತಹ ಲೆಪ್ಟಿನ್ ಕಡಿಮೆ ಆಗ್ತಾ ಬರುತ್ತೆ. ನನಗೆ ಬೇಗ ಹಶು, ನನಗೆ ಹೊಟ್ಟೆ ತುಂಬಿತು ಅನ್ನೋಂತಹ ಫೀಲಿಂಗೇ ಬರೋದಿಲ್ಲ. ನೀವು ನೋಟಿಸ್ ಮಾಡಿರ್ಬೋದು, ತುಂಬಾ ಲೇಟ್ ಆಗಿ ಮಲ್ಕೊಂಡಿದ್ದ ದಿವಸ ಮಾರನೇ ದಿನ ಬೆಳಗ್ಗೆ ಎದ್ದಾಗ ನನ್ಗೆ ಜಾಸ್ತಿ ತಿನ್ಬೇಕು ಅಂತ ಅನ್ಸ್ಬಿಡುತ್ತೆ. ಸೊ ಈ ರೀತಿ ಆಗ್ಬಾರ್ದು ಅಂದ್ರೆ ನಮ್ಮ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಬೇಕು, ನಿದ್ದೆಯನ್ನ ಸರಿಪಡಿಸ್ಕೋಬೇಕು. ಸರಿಯಾಗಿ ನಿದ್ದೆ ಮಾಡೋದ್ರಿಂದ ಹೊಟ್ಟೆ ಬೊಜ್ಜು ಆರಾಮಾಗಿ ಕರಗುತ್ತೆ. ಇದ್ರ ಡೀಟೇಲ್ಸ್ ಅನ್ನ ನನ್ನ ವೆಯ್ಟ್ ಲಾಸ್ ಕೋರ್ಸ್ ಅಲ್ಲಿ ನಾನು ಹೇಳಿದ್ದೀನಿ. ನೀವಿನ್ನು ಅದನ್ನ ನೋಡಿಲ್ಲ, ಅದ್ರ ಬಗ್ಗೆ ಹೆಚ್ಚು ತಿಳ್ಕೋಬೇಕು ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅಲ್ಲಿ ಇದೆ, ಅದನ್ನ ನೋಡ್ಬೋದು. 6ನೇ ಪಾಯಿಂಟ್, ನಮ್ಮ ಇನ್ಸುಲಿನ್ ರೆಸಿಸ್ಟೆನ್ಸ್ ಹೆಚ್ಚಾಗ್ತಾ ಬರುತ್ತೆ, ಡೈಜೆಸ್ಟಿವ್ ಎಂಜೈಮ್ಸ್ಗಳು ಸ್ಲೋ ಆಗ್ತಾ ಬಂದ್ಬಿಡುತ್ತೆ. ಉದಾಹರಣೆಗೆ, ನಾವು ಮುಂಚೆ ತಿಂತಾ ಇದ್ದಂತ 1 ಪ್ಲೇಟ್ ಇಡ್ಲಿ ವಡೆ ನಮ್ಗೆ ಯಾವ ಫೀಲಿಂಗ್ ಕೊಡ್ತಿತ್ತೋ ಈಗ ಆ ಫೀಲಿಂಗೇ ಬೇರೆ. ಅದೇ ಪ್ಲೇಟ್ ಇಡ್ಲಿ ವಡೆ ತಿಂದ ತಕ್ಷಣ ನನಗೆ ಹೊಟ್ಟೆ ತುಂಬದಾಗ ಆಗೋದು, ಹೊಟ್ಟೆ ಉಬ್ರ ಬರೋದು, ಬೇಗ ಸುಸ್ತಾಗೋದು ಅಥವಾ ನನಗೆ ನಿದ್ದೆ ಬಂದಾಗ ಆಗುವಂಥದ್ದು, ಈ ಎಲ್ಲ ಫೀಲಿಂಗ್ ಅದೇ ಆಹಾರದಲ್ಲಿ ಆಗೋದ್ರಿಂದ ಅದು ಹೇಗಾಗುತ್ತೆ, ನಮ್ಮ ದೇಹದಲ್ಲಿರುವಂತಹ ಡೈಜೆಸ್ಟಿವ್ ಎಂಜೈಮ್ಸ್ಗಳು ಸ್ಲೋ ಆಗ್ತಾ ಬರುತ್ತೆ. ಆವಾಗ ಹೊಟ್ಟೆ ಬೊಜ್ಜು ಶೇಖರಣೆ ಹೆಚ್ಚಾಗುತ್ತೆ. ನೀವು ಗಮನಿಸಿರ್ಬೋದು, 40 ವರ್ಷದ ನಂತರ ನಾವು ಎಕ್ಸ್ಟ್ರಾ ಏನ್ ತಿಂದ್ರೂ ಕೂಡ ಅದು ಹೊಟ್ಟೆ ಬೊಜ್ಜಾಗಿ ಮಾರ್ಪಾಡಾಗುತ್ತೆ. ಅದಕ್ಕೋಸ್ಕರ ಫ್ಯಾಟಿ ಲಿವರ್ ತೊಂದರೆ ಬರುವಂತಹದ್ದು, ಡಯಾಬಿಟಿಸ್ ಬೇಗ ಬರುವಂತಹದ್ದು ಈ ಕಾರಣದಿಂದ ಡೈಜೆಸ್ಟಿವ್ ಎಂಜೈಮ್ಸ್ಗಳಲ್ಲಿ ವೇರಿಯೇಷನ್ ಆಗೋದು. ನಮ್ಮ ಪ್ಯಾಂಕ್ರಿಯಾಸ್ ಮುಂಚೆ ಹೇಗೆ ಕೆಲಸ ಮಾಡ್ತಿತ್ತೋ ಈಗ ಸ್ವಲ್ಪ ಬೇರೆ ತರ ಕೆಲಸ ಮಾಡೋದ್ರಿಂದ. ಸೊ ಅದಕ್ಕೋಸ್ಕರ ಅದನ್ನ ಸರಿಪಡಿಸ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. 7ನೇ ಹಾಗೂ ಕೊನೆ ಪಾಯಿಂಟ್, ನಮ್ಮ ಲೈಫ್ ಸ್ಟೈಲ್, ನಮ್ಮ ಜೀವನ ಶೈಲಿ ಒಂದೇ ರೀತಿಯಾಗಿ ಆಗುವಂಥದ್ದು, ಅಂದ್ರೆ ರಿಪಿಟೇಟಿವ್ ಆಗುವಂಥದ್ದು. ಅದೇ ಟೈಮಿಗೆ ನಾವು ಹೇಳ್ತೀವಿ, ಅದೇ ಕೆಲಸಗಳನ್ನು ಮಾಡ್ತೀವಿ, ಅದೇ ಮಾನಸಿಕ ಒತ್ತಡ, ಸಂಜೆ ಟಿವಿ ನೋಡ್ತೀವಿ, ರಾತ್ರಿ ಅದೇ ಟೈಮಲ್ಲಿ ಮಲ್ಕೋತೀವಿ, ಅದೇ ಆಹಾರಗಳನ್ನು ತಿಂತೀವಿ. ಈ ರೀತಿ ಇದ್ದಾಗ ನಮ್ಮ ದೇಹ ಅದಕ್ಕೆ ಅಡ್ಜಸ್ಟ್ ಆಗ್ಬಿಡುತ್ತೆ. ಸೊ ನೀವು ಗಮನಿಸಿರ್ಬೋದು, ನಾವು ಯಾವಾಗಾದ್ರೂ ಹೊಸ ರೀತಿಯಾದಂತಹ ವೆಯ್ಟ್ ಲಾಸ್ಗೆ ಪಥ್ಯ ಮಾಡಕ್ಕೆ ಶುರು ಮಾಡಿದ ತಕ್ಷಣ ನಮ್ಮ ದೇಹದಲ್ಲಿ 1-2-3 kg ಕಡಿಮೆ ಆಗುತ್ತೆ. ಅಥವಾ ಹೊಸ ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ ತಕ್ಷಣ ದೇಹ ಅದಕ್ಕೆ ರೆಸ್ಪಾಂಡ್ ಮಾಡುತ್ತೆ. ಸೊ ನಮ್ಮ ಮೆಟಬಾಲಿಸಮ್ ಯಾವಾಗಲೂ ಚೇಂಜ್ ಅಂತ ಕೇಳ್ತಿರುತ್ತೆ. ಸೊ ಒಂದೇ ರೀತಿಯಾದಂತಹ ಜೀವನ ಶೈಲಿಗೆ ನಾವು ಅಡ್ಜಸ್ಟ್ ಆದ್ರೆ ನಮ್ಮ ಮೆಟಬಾಲಿಸಮ್ ಮತ್ತೆ ಸ್ಲೋ ಆಗ್ತಾ ಬಂದ್ಬಿಡುತ್ತೆ. ಸೊ ಕೆಲವೊಂದು ಚೇಂಜ್ಗಳನ್ನ ಸರಿಯಾಗಿ ವೈಜ್ಞಾನಿಕವಾಗಿ ನಾವು ದೇಹದಲ್ಲಿ ಮಾಡ್ಕೋತಾ ಇದ್ರೆ ಖಂಡಿತ ನಮ್ಮ ಮೆಟಬಾಲಿಸಮ್ನ ಆಕ್ಟಿವ್ ಆಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ.
ಓ ಇಷ್ಟೆಲ್ಲ ಕಷ್ಟನಾ ಡಾಕ್ಟ್ರೇ ಅಂತ ನೀವು ಅನ್ಕೋಬಹುದು. ಆದ್ರೆ ಸುಲಭವಾಗಿ 35 ವರ್ಷದ ನಂತರ ನಮ್ಮ ಮೆಟಬಾಲಿಸಮ್ ಅನ್ನ ಹೇಗೆ ಆಕ್ಟಿವ್ ಆಗಿ ಇಟ್ಕೋಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ 6 ಸುಲಭ ಸ್ಟೆಪ್ಗಳಲ್ಲಿ. ಮೊದಲನೇದು, ಕರೆಕ್ಟ್ ಆಗಿ ನಮ್ಮ ಮಾಂಸಖಂಡಗಳನ್ನ ನಾವು ಬಿಲ್ಡ್ ಮಾಡಬೇಕು, ಮೇಂಟೈನ್ ಮಾಡಬೇಕು. ಅದಕ್ಕೆ ವಾರದಲ್ಲಿ 3 ದಿನ ಆದ್ರೂ ನಮ್ಮ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸ್ ಅನ್ನ ನಾವು ಮಾಡ್ಕೋಬೇಕು. 15 ರಿಂದ 20 ನಿಮಿಷ ಸರಿಯಾದ ರೀತಿಯಲ್ಲಿ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸ್ ಅನ್ನ ಕಲ್ತ್ಕೊಂಡು ಮಾಡುವಂತದ್ದು ಬಹಳ ಮುಖ್ಯ. ಯಾವ ಎಕ್ಸರ್ಸೈಸ್ ಅನ್ನು ಮಾಡಬಹುದು? ವಾಲ್ ಪುಷಪ್ಸ್ ಅಥವಾ ರೆಗ್ಯುಲರ್ ಪುಷಪ್ಸ್ ಅನ್ನ ಮಾಡಬಹುದು, ಸ್ಕ್ವಾಟ್ಸ್ ಅನ್ನ ಮಾಡಬಹುದು, ಲಂಜಸ್ ಅನ್ನ ಮಾಡಬಹುದು, ನಮ್ಮ ಪ್ಲಾಂಕ್ ಎಕ್ಸರ್ಸೈಸ್ ಅನ್ನ ಮಾಡಬಹುದು. ಸುಲಭವಾಗಿ ಈ ರೀತಿ ಅಥವಾ ಕೆಲವೊಂದಿಷ್ಟು ತೂಕಗಳನ್ನ ಮನೆಯಲ್ಲೇ ಇಟ್ಕೊಂಡು ಬಾಡಿ ವೇಟ್ ಎಕ್ಸರ್ಸೈಸ್ ಅಥವಾ ವೇಟ್ ಎಕ್ಸರ್ಸೈಸಸ್ ಅನ್ನ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿ ನಮ್ಮ ಮಾಂಸಖಂಡಗಳನ್ನ ಮೇಂಟೈನ್ ಮಾಡಬಹುದು. ಎರಡನೇದು, ನೀಟನ್ನ ಹೆಚ್ಚು ಮಾಡಬೇಕು. ನಾನ್ ಎಕ್ಸರ್ಸೈಸ್ ಆಕ್ಟಿವಿಟಿ ಥರ್ಮೋಜೆನೆಸಿಸ್ ಅಂತ ನಾನು ಹೇಳಿದೆ. ಅದನ್ನ ನಾವು ಹೆಚ್ಚು ಮಾಡಿದಾಗ ನಮ್ಮ ದೇಹ ಇನ್ನು ಮೆಟಬಾಲಿಸಮ್ ಆಕ್ಟಿವ್ ಆಗಿ ಇರುವಂತಹ ಕ್ಯಾಲರಿಗಳು ಬೇಗ ಬರ್ನ್ ಆಗುತ್ತೆ. ಏನೇನ್ ಮಾಡ್ಬೋದು? 8 ರಿಂದ 10,000 ಹೆಜ್ಜೆ ನಡೆಯುವಂತದ್ದು ಬಹಳ ಮುಖ್ಯ. ಈ ರೀತಿ ವಾಕಿಂಗ್ ಮಾಡಿದಾಗ ನಮ್ಮ ದೇಹ ಜಾಸ್ತಿ ಮೆಟಬಾಲಿಕಲಿ ಆಕ್ಟಿವ್ ಆಗ್ಬಿಡುತ್ತೆ, ಬೇಗ ಹೊಟ್ಟೆ ಬೊಜ್ಜು ಕರಗಲಿಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ 30 ನಿಮಿಷ 5 ನಿಮಿಷ ಆದ್ರೂ ನಿಂತ್ಕೊಳ್ಳುವಂಥದ್ದು. ನಾನು ಯಾವುದೋ ಒಂದು ಫೋನ್ ಕಾಲ್ ತಗೋತೀನಿ, ಓಡಾಡ್ತಾ ನಿಂತ್ಕೊಂಡೇ ಫೋನ್ ಕಾಲ್ ತಗೊಳ್ಳುವಂಥದ್ದು ಅಥವಾ ಫೋನಿಗೆ ಆನ್ಸರ್ ಮಾಡುವಂಥದ್ದು. ಈ ರೀತಿ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ 30 ನಿಮಿಷಕ್ಕೆ 5 ನಿಮಿಷ ಎದ್ದು ನಿಂತ್ಕೊಂಡೇ ಕೆಲಸ ಮಾಡ್ತೀನಿ ಅಂತ ಈ ರೀತಿ ಮಾಡಿದಾಗ ನಮ್ಮ ನೀಟ್ ಹೆಚ್ಚಾಗುತ್ತೆ, ಹೆಚ್ಚು ಬೊಜ್ಜು ಕರಗಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ. ಮೂರನೇದು, ಆಹಾರದಲ್ಲಿ ಪ್ರೋಟೀನ್ ಹೆಚ್ಚು ತಗೋಬೇಕು. ವಯಸ್ಸಾದ ನಂತರ ನಮ್ಮ ಭಾರತೀಯ ಶೈಲಿ ಆಹಾರ ಪದ್ಧತಿಯಲ್ಲಿ ಪ್ರೋಟೀನ್ ಬಹಳ ಕಡಿಮೆ ಇರುತ್ತೆ. ಸೊ ಹೆಚ್ಚು ಮೊಳಕೆ ಕಾಳನ್ನ, ಹಾಲಿನ ಪದಾರ್ಥವನ್ನ, ಪನೀರನ್ನ ತಿನ್ಬೇಕು, ಮೊಸರನ್ನ ತಿನ್ಬೇಕು. ಹಾಲನ್ನ ಪ್ರತಿದಿನ 1 ಅಥವಾ 2 ಲೋಟ ಆದ್ರೂ ಕುಡಿಯೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ಮೊಟ್ಟೆ ತಿನ್ನುವಂತಹದ್ದು ಅಥವಾ ನಾನ್ ವೆಜಿಟೇರಿಯನ್ ಆಹಾರ ಸೋರ್ಸ್ ಇಂದ ಪ್ರೋಟೀನ್ ಅನ್ನ ಕರೆಕ್ಟ್ ಪೂರೈಕೆ ಮಾಡೋದು, ಹೆಚ್ಚು ಬೇಳೆ ಕಾಳುಗಳನ್ನ ನಮ್ಮ ಆಹಾರದಲ್ಲಿ ಉಪಯೋಗಿಸುವಂಥದ್ದು. ಈ ರೀತಿ ಪ್ರೋಟೀನ್ ಹೆಚ್ಚು ಪೂರೈಕೆ ಮಾಡೋದು ಬಹಳ ಮುಖ್ಯ. ನಾಲ್ಕನೇದು, ನಮ್ಮ ನಿದ್ದೆಯನ್ನ ಸರಿಪಡಿಸ್ಕೊಳ್ಳುವಂತಹದ್ದು. ನಿದ್ದೆ ಸರಿಯಾಗಿದ್ರೆ ನಮ್ಗೆ ಗೊತ್ತು ಹೊಟ್ಟೆ ಬೊಜ್ಜು ಸುಲಭ ಕರಗುತ್ತೆ. ಸೊ ಸರಿಯಾದ ನಿದ್ದೆಯನ್ನ, ಕರೆಕ್ಟ್ ರುಟೀನ್ ಅನ್ನ ಫಾಲೋ ಮಾಡುವಂತಹದ್ದು. ಮಾನಸಿಕ ಒತ್ತಡ ಕಡಿಮೆ ಮಾಡೋದು. ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಯೋಗ ಮಾಡಿಕೊಂಡು ಮನೆಯವ್ರ ಜೊತೆ ಎಲ್ಲ ಚೆನ್ನಾಗಿ ಖುಷಿಯಿಂದ ನಗ್ನಾಗ್ತಾ ಖುಷಿಯಿಂದ ಇದ್ದು ನಮ್ಮ ಮಾನಸಿಕ ಒತ್ತಡ ಕಡಿಮೆ ಮಾಡುವಂತಹದ್ದು 5ನೇ ಮುಖ್ಯವಾದಂತಹದ್ದು. 6ನೇ ಮತ್ತು ಕೊನೆ ಮುಖ್ಯವಾದಂತಹ ವಿಷಯ, ನಮ್ಮ ಕ್ರಾಶ್ ಡಯಟ್ ಅನ್ನ ಮಾಡೋಕೆ ಹಲವಾರು ಜನ ಹೋಗ್ಬಿಡ್ತಾರೆ. ಹೊಟ್ಟೆ ಬೊಜ್ಜು ಇಳಿಸ್ಬೇಕು, ಈ ರೀತಿ ಡಯಟ್ ಮಾಡಬೇಕು ಅಂತ ಸಡನ್ ಆಗಿ ಉಪವಾಸ ಮಾಡೋದು, ಸಡನ್ ಆಗಿ ನಮ್ಮ ಕ್ಯಾಲರಿಗಳನ್ನ ಕಡಿಮೆ ಮಾಡ್ಬಿಡುವಂಥದ್ದು. ಇದು ಸರಿಯಲ್ಲ. ವೈಜ್ಞಾನಿಕವಾಗಿ ಹೇಗೆ ಸರಿಯಾಗಿ ಖುಷಿಯಿಂದ ಎಲ್ಲರೂ ತಿನ್ನುವಂತ ಆಹಾರದಲ್ಲಿ ಕರೆಕ್ಟ್ ಆಗಿ ದೇಹ ತೂಕ ಇಳಿಸಬೇಕು, ಯಾವ ವ್ಯಾಯಾಮಗಳನ್ನು ಸುಲಭವಾಗಿ ವಯಸ್ಸಾದವರು ಕೂಡ ಮಾಡಬಹುದು ಅಂತ ನಿಮ್ಗೆ ತಿಳ್ಕೋಬೇಕು ಅಂದ್ರೆ ನನ್ನ 21 ದಿನದ ವೆಯ್ಟ್ ಲಾಸ್ ಕೋರ್ಸ್ ಅನ್ನ ನೀವು ಸೇರ್ಕೋಬಹುದು. ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಥವಾ ನಿಮ್ಗೆ ಲಿಂಕ್ ಒತ್ತೋದು ಹೇಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಎಸ್ ಅಂತ ನನಗೆ ಮೆಸೇಜ್ ಮಾಡಿ, ನಾನು ನಿಮ್ಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡ್ತೀನಿ. ಸೊ ಈ ಕೋರ್ಸ್ ಅಲ್ಲಿ 21 ದಿನದಲ್ಲಿ ಪ್ರತಿದಿನ ನಿಮ್ಗೆ ಒಂದೊಂದು ವಿಡಿಯೋ ಸಿಗುತ್ತೆ. ಯಾವ ರೀತಿ ಪ್ರತಿದಿನ ನೀವು ಹೇಗೆ ಏನೇನ್ ಪ್ರೋಗ್ರೆಸ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ, ಡೌನ್ಲೋಡ್ ಮಾಡ್ಲಿಕ್ಕೆ ಹಲವಾರು PDF ಗಳು ಸಿಗುತ್ತೆ. ಅದರಲ್ಲಿ ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ನಾನು ನಿಮ್ಗೆ ಗೈಡ್ ಮಾಡಿದ್ದೀನಿ. ನಿಮಗೆ 30, 40, 50, 60 ವರ್ಷ ಈ ತರ ಆಗ್ತಾ ಇದ್ದಾಗೆ ನಿಮ್ಮ ವಯಸ್ಸು ನಿಮ್ಮ ದೇಹವನ್ನ ಕಂಟ್ರೋಲ್ ಮಾಡುವಂತದ್ದು ಬೇಡ. ನಿಮ್ಮ ಮೆಟಬಾಲಿಸಮ್ ಆಕ್ಟಿವ್ ಆಗಿದ್ದಾಗ, ಒಳ್ಳೆಯ ಅಭ್ಯಾಸಗಳನ್ನ ನೀವು ರೂಢಿಸ್ಕೊಂಡಿದ್ದಾಗ ನಿಮ್ಮ ಆರೋಗ್ಯ ಖಂಡಿತ ತನ್ನಿಂತಾನಾಗೆ ಚೆನ್ನಾಗಿರುತ್ತೆ. ಸರಿಯಾದ ರೀತಿಯಲ್ಲಿ ನಿಮ್ಮ ದೇಹ ಮೆಟಬಾಲಿಕ್ಲಿ ಆಕ್ಟಿವ್ ಆಗಿರುತ್ತೆ. ಸಣ್ಣ ಸಣ್ಣ ವಿಷಯಗಳಿಂದ, ಸಣ್ಣ ಸಣ್ಣ ಅಭ್ಯಾಸಗಳಿಂದ ಪ್ರಾರಂಭಿಸಿ, ಪ್ರತಿನಿತ್ಯ ಅದನ್ನ ಅನುಸರಿಸಿ. ನಾನು ನಿಮ್ಮ ಜೊತೆ ಖಂಡಿತ ಇದ್ದೀನಿ. ಖಂಡಿತವಾಗಿ ನಮ್ಮ ದೇಹವನ್ನ ಆರೋಗ್ಯವಾಗಿ ಸುಲಭವಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ಮಾಡ್ಕೋಬೇಕಷ್ಟೇ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಮನೆಯವ್ರ ಎಲ್ಲರಿಗೂ ತೋರಿಸ್ಕೊಂಡು ಅದನ್ನ ಶೇರ್ ಮಾಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂತಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.